ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮಗೆ ಸಿಂಪಲಾಗಿ ಒಂದು ಮನೆ ಮದ್ದು ಹಾರ್ಟ್ ಅಟ್ಯಾಕ್ ಸಮಸ್ಯೆಗೆ ಹೇಗೆ ಮಾಡೋದು ಅದನ್ನೆಲ್ಲ ನಿಮಗೆ ವಿವರಣೆಯಾಗಿ ಹೇಳ್ಕೊಡ್ತೀನಿ. ದಿನಕ್ಕೆ ₹2ಗಿಂತ ಕಡಿಮೆ ಖರ್ಚಿನಲ್ಲಿ ಈ ರೀತಿ ಮನೆ ಮದ್ದು ಮಾಡಿ ಕುಡಿತಾ ಬಂದರೆ ಯಾವುದೇ ಕಾರಣಕ್ಕೂ ಜೀವಮಾನದಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತು ಪ್ಯಾರಾಲಿಸಿಸ್ ಸಂಬಂಧಿತ ಸಮಸ್ಯೆಗಳು ಬರೋದಿಲ್ಲ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಟ್ರೈ ಮಾಡಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಮತ್ತು ಪ್ಯಾರಾಲಿಸಿಸ್ ಸಂಬಂಧಿತ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ. ಇವೆಲ್ಲದಕ್ಕೂ ಮುಖ್ಯ ಕಾರಣ ಏನಂದರೆ ನಮ್ಮ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗೋದು. ಈ ರೀತಿ ಆಗೋದ್ರಿಂದ ರಕ್ತ ಪರಿಚಲನೆ ಸರಿಯಾಗಿ ಆಗದೆ ಸಮಸ್ಯೆ ಆಗ್ತಿದೆ. ಇದರಿಂದಾಗಿ ಹೃದಯ ಸಂಬಂಧಿತ ಕಾಯಿಲೆ ಮತ್ತು ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ ಇದೆ. ಈ ಸಮಸ್ಯೆ ನಿವಾರಣೆಗೆ ಮುಂಜಾಗ್ರತೆಯಾಗಿ ಈ ಒಂದು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ದಿನಕ್ಕೆ ₹1ರಿಂದ ₹2 ಖರ್ಚು ಬಂದರೆ ಹೆಚ್ಚು, ಆದರೆ ಇದನ್ನು ಪರಿಣಾಮ ಇಷ್ಟೊಂದು ಎಫೆಕ್ಟ್ ಆಗಿರುತ್ತೆ. ಇದಕ್ಕೆ ಬೇಕಾಗುವ ಪದಾರ್ಥಗಳು ಎರಡು ಐಟಮ್ ಅಷ್ಟೇ. ಮಾಮೂಲಿ ನಿಂಬೆಹಣ್ಣು ಇದ್ದೇ ಇರುತ್ತೆ, ಬೆಳ್ಳುಳ್ಳಿ ಮನೇಲೇ ಇರುತ್ತೆ. ಇದಕ್ಕೇನು ಮಾರ್ಕೆಟ್ಗೆ ಹೋಗಿ ಅದು ತರಬೇಕು ಇದು ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಲ್ವಾ. ಈಗ ನಾನು ಬೆಳ್ಳುಳ್ಳಿ ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿಲಿ ಎರಡು ಎಸ್ಲು ಅಷ್ಟೇ ನಾನು ತೊಗೊಳ್ತಾ ಇರೋದು. ತೊಗೊಂಡು ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ಇದರಲ್ಲಿ ಬೆಳ್ಳುಳ್ಳಿ ವಿಶೇಷ ಏನಂದರೆ ನಮ್ಮ ರಕ್ತ ತಿನ್ ಮಾಡುತ್ತೆ. ಇದರಿಂದ ರಕ್ತ ಸಂಚಾರ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಮ್ಮ ಬಾಡಿನಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗದ ಹಾಗೆ ನೋಡ್ಕೊಳ್ಳುತ್ತೆ. ಅದಕ್ಕೆ ಇದು ಮೇಯ್ನ್ ತೊಗೊಳ್ಳೋದು. ಓಕೆ, ಈಗ ನಾನು ಅದು ಬೆಳ್ಳುಳ್ಳಿ ತೊಗೊಂಡಿದ್ದೀನಲ್ಲ ಅದನ್ನು ಲಚ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಕಡೆ ಕುಟ್ಕೊಂಡಿದ್ದೀನಿ ಅಂತಿರೋ ಏನಂತಿರೋ ನಿಮ್ಗೆ ಗೊತ್ತಿಲ್ಲ. ನಮ್ಮ ಕಡೆ ಲಚ್ಕೊಂಡಿದ್ದೀವಿ ಅಂತೀವಿ. ಅದನ್ನು ಇವಾಗ ಒಂದು ಗ್ಲಾಸ್ ತೊಗೊಂಡೆ, ಆ ಗ್ಲಾಸ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ 10 ನಿಮಿಷ ಹಾಗೆ ಬಿಡಬೇಕು. ಬಿಟ್ಟಾದಮೇಲೆ ನಿಂಬೆಹಣ್ಣು ಹಾಕ್ಕೋಬೇಕು. ನಿಂಬೆ ರಸ ಕೂಡ ದೇಹಕ್ಕೆ ಜೀವಸತ್ವವನ್ನು ಒದಗಿಸುವುದರ ಜೊತೆಗೆ ಕ್ಯಾನ್ಸರ್ ಸೆಲ್ನನ್ನು ಕೊಲ್ಲುತ್ತದೆ. ಇವಾಗ ನಿಂಬೆ ರಸ ಹಾಕಿದ್ದಾಯಿತು. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಯಾವ ರೀತಿ ಕುಡಿಬೇಕು ಅಂದರೆ ವಾರಕ್ಕೆ 3ರಿಂದ 4 ಬಾರಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿತಾ ಬನ್ನಿ. ಇದರಿಂದಾಗಿ ಲಕ್ವ ಮತ್ತು ಹೃದಯ ಸಂಬಂಧಿತ ಕಾಯಿಲೆ ನಿವಾರಣೆಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಧನ್ಯವಾದಗಳು.